ಕೇವಲ ಮೌಖಿಕ ಆದೇಶದ ಮೂಲಕ ಪೂಜೆ ಮಾಡಲು ವ್ಯಕ್ತಿಯೊಬ್ಬರನ್ನು ನಿಯೋಜನೆ ಮಾಡಲು ಬಂದ ಅಧಿಕಾರಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳುಹಿಸಿದ ಘಟನೆ ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಗ್ರಾಮದ ಮುಳುಕಟ್ಟೆ ಅಮ್ಮ ದೇವಾಲಯದ ಆವರಣದಲ್ಲಿ ನಡೆದಿದೆ. ಹಲವಾರು ವರ್ಷಗಳಿಂದ ಮುಳುಕಟ್ಟೆ ಅಮ್ಮ ದೇವಾಲಯದ ಅರ್ಚಕ ವೃತ್ತಿಯನ್ನು ದೊಡ್ಡಯ್ಯ ಮತ್ತು ಮರಿಯಪ್ಪ ಕುಟುಂಬದವರು ನಡೆಸಿಕೊಂಡು ಬರುತ್ತಿದ್ದು, 2010 ಮತ್ತು 2014ರಲ್ಲಿ ಮೇಲಿನ ಎರಡೂ ಕುಟುಂಬಗಳೇ ಬಾಧ್ಯಸ್ಥರೆಂದು ಸ್ಥಳೀಯ ನ್ಯಾಯಾಲಯ ತೀರ್ಮಾನ ನೀಡಿತ್ತು ಎನ್ನಲಾಗಿದೆ. ಎರಡೂ ಕುಟುಂಬಗಳು ಅರ್ಚಕ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದು, ಇದರ ನಡುವೆ ಅದೇ ಗ್ರಾಮದ ಸುಧಾಕರ್ ಎಂಬುವರನ್ನು ಮಾನವೀಯತೆ ಆಧಾರ ಮತ್ತು ನಿಯಮಗಳ ಮೇಲೆ ಕುಂಜಿ ಅಹ್ಮದ್ ಎಂಬುವರು ತಹಶೀಲ್ದಾರ್ ಆಗಿದ್ದ ಸಮಯದಲ್ಲಿ ಅರ್ಚಕ ವೃತ್ತಿಗೆ ನೇಮಕ ಮಾಡಿಕೊಂಡಿದ್ದರು. ಏನಂತ ಒಪ್ಕೊಂಡಿದ್ರು? ರೈಟಿಂಗಲ್ಲಿ ಕೊಡಿ ರೇ, ಯಾರಾದ್ರೂ ಊರಲ್ಲಾಗ ಒಪ್ಕೋತಾರೇನ್ರಿ ಪ್ರದೀಪ್? ಇಂದು ಮುಂಜಾನೆ ಕಸಬಾ ಗ್ರಾಮ ಲೆಕ್ಕಿಗಾಗಿರವರು ತಾಲೂಕು ದಂಡಾಧಿಕಾರಿಯವರು ಮೌಖಿಕ ಆದೇಶದ ನೀಡಿದ್ದಾರೆ ಎಂದು ಸುಧಾಕರರವರನ್ನು ಮತ್ತೆ ನಿಯೋಜನೆಗೊಳಿಸಲು ದೇವಸ್ಥಾನಕ್ಕೆ ಬಂದಿದ್ದು, ವಿಷಯ ತಿಳಿದ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಲಿಖಿತ ಆದೇಶ ನೀಡುವವರೆಗೆ ನಿಯೋಜಿಸಲು ಅವಕಾಶ ನೀಡುವುದಿಲ್ಲವೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದು, ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ಅಧಿಕಾರಿಯನ್ನು ವಾಪಸ್ ಕಳುಹಿಸಿದ್ದಾರೆ. ಅರ್ಚಕರಾದ ಮಹೇಶ್ ರವರು ಮಾತನಾಡಿ, ನ್ಯಾಯಾಲಯದ ನಿಯಮದಂತೆ ಪೂಜಾರಿಕೆ ವೃತ್ತಿಯನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಏಕಾಏಕಿ ಯಾವುದೇ ಆದೇಶವಿಲ್ಲದೆ ಮತ್ತೊಬ್ಬ ವ್ಯಕ್ತಿಗೆ ನೀಡುವುದು ನ್ಯಾಯಸಮ್ಮತವಲ್ಲ. ಗ್ರಾಮಸ್ಥರು ಈ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದರು. ಎರಡು ವಂಶಸ್ಥರಿಗೆ ಆದೇಶ ಆಗಿದೆ ಪೂಜಾರಿಕೆಯಲ್ಲಿ. ಎರಡು ವಂಶಸ್ಥರೇ ಪೂಜೆ ಮಾಡ್ಕೊಂಬರೋದು ಅಂತ ಕೋರ್ಟ್ ಆದೇಶ ಆಗಿರೋದ್ರಿಂದ, ಮೂರನೇನು ಸೇರಿಸಿರೋದ್ರಿಂದ ಇದು ತುಂಬ ಅನ್ಯಾಯ ಆಗೈತೆ. ಇವರು ಯಾವುದೇ ರೀತಿ ಆದ್ಯತೆಗಳಿಲ್ಲ, ಕೋರ್ಟ್ ಆದೇಶವೂ ಇಲ್ಲ, ಇವರಿಗೆ ಪೂಜಾರಿಕೆಗೆ ಯಾರೂ ಮಾಡೂ ಇಲ್ಲ ಇಲ್ಲಿ ಅವರು. ಅದರಿಂದ ಇವರು ಆಚೆ ಕಳಿಸೋದು ದೃಷ್ಟಿಯಿಂದ ಮೌಖಿಕವಾಗಿ ಅವರು ಆದೇಶದ ಇಲ್ಲದೇ ಇಲ್ಲಿ ಬಂದು ಕೀ ಹ್ಯಾಂಡ್ ಓವರ್ಗೆ, ಮೂರನೇನಿಗೆ ಕೀ ಹ್ಯಾಂಡ್ ಓವರ್ಗೆ ಕೊಡ್ಸೋಕ್ಕೆ ಅಂತ ಬಂದಿದ್ದರು. ಗ್ರಾಮಸ್ಥರು ಊರಿನವರೆಲ್ಲ ಸೇರಿ ಅವ್ರನ್ನ ಕೊಡೋಕೆ ಆದೇಶ ಇಲ್ಲದೇ ಇರೋದ್ರೆ ನೀವು ಎಲ್ಲಾಕೆ ಬಂದಿದ್ದೀರಿ ಅಂದ್ಬಿಟ್ಟು ಗಲಾಟೆ ಮಾಡಿ ಕಳಿಸ್ಕೊಟ್ರು ಸರ್. ಯಾರು ಬಂದಿದ್ದೀವಿ? ಊರಿನ ಗ್ರಾಮಸ್ಥರು, ಅಧಿಕಾರಿಗಳು BA ಪ್ರದೀಪ್ ಅವರು ಬಂದಿದ್ದರು ಕೊಡ್ಸೋಕ್ಕೆ ಅಂದ್ಬಿಟ್ಟು. ಊರಿನ ಗ್ರಾಮಸ್ಥರು ಕೆಂಪಣ್ಣ, ಹಿರೇಗೌಡರು ಮತ್ತು ನಾಗಣ್ಣ, ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಅವ್ರನ್ನ ಈ ಆದೇಶ ಇಲ್ಲದೇ ಇರೋದ್ರಿಂದ ನೀವು ಅದು ಹೆಂಗೆ ಸೇರಿಸಿದ್ದೀರ ಅಂದ್ಬಿಟ್ಟು ಗಲಾಟೆ ಮಾಡಿ ಹೋದರು ಅಷ್ಟೇ ಸರ್. ಅವ್ರದ್ದು ಕೋರ್ಟ್ ಆರ್ಡ್ರಲ್ಲಿ ಏನು ತಗೊಂಬರ್ಲಿ, ಕೋರ್ಟಲ್ಲಿ ಪೂಜೆ ಮಾಡ್ಕೊಂಡು ಅಷ್ಟೇ. ಪೂಜೆ ಮಾಡೋಕ್ಕೆ ಕೋರ್ಟ್ ಆರ್ಡ್ರ್ ಆಗಿದೆ ನಮಗೆ, ಅವರು ಕೋರ್ಟ್ ಆರ್ಡ್ರ್ ತೊಗೊಂಬರಲಿ, ಪೂಜೆ